ಹಲೋ, ನಮಸ್ತೆ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ನೋಡ್ಕೊಂಡಿದ್ದೀವಿ. ಅದೇ ಮೆಜರ್ಮೆಂಟನ್ನು ಯೂಸ್ ಮಾಡಿ ಬ್ಲೌಸ್ನ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಸಹ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು. ನಾವು ಇಲ್ಲಿ ಫಸ್ಟು ಬ್ಲೌಸ್ನ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಬ್ಲೌಸ್ನ ಉದ್ದ 13 ಇಂಚು ಅಂತ ಇದೆ. ಅಂದರೆ ನಾವು ಅದಕ್ಕೆ ಬ್ಯಾಕ್ ಪಾರ್ಟ್ ರೆಡಿ ಮಾಡುವಾಗ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಅಂದರೆ 14 ಇಂಚನ್ನು ತಗೊಬೇಕು. ಬ್ಲೌಸ್ ಆ್ಯಕ್ಚುಲಿ ತುಂಬಾ ಈಸಿ ಇರುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಕ್ಲೀನಾಗಿ ನೋಡ್ಕೊಳ್ಳಿ. ಯಾವಾಗಲೂ ಕ್ಲಾತನ್ನು ನಾವು ಫೋಲ್ಡ್ ಮಾಡಿರೋ ಭಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಇರಬೇಕು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಪೇಪರ್ ಕಟ್ಟಿಂಗಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ 13 ಇಂಚು ನಮಗೆ ರೆಡಿ ಬೇಕಾಗಿರೋದ್ರಿಂದ ನಾನು 1 ಇಂಚ್ ಮಾರ್ಜಿನನ್ನು ಎಕ್ಸ್ಟ್ರಾ ತಗೊಂಡು 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ನಂತರ ನಾವು ಅಗಲ ಎಷ್ಟು ತೊಗೊಬೇಕು, ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದಕ್ಕೆ ಮಾರ್ಜಿನನ್ನು ಆ್ಯಡ್ ಮಾಡಿಬಿಟ್ಟು ಅಗಲನ ತೊಗೊಬೇಕಾಗತ್ತೆ. ಇಲ್ಲಿ ಎದೆ ಸುತ್ತಳತೆ 9 ಅಂತ ಇದೆ. 9ಗೆ 2 ಇಂಚು ಮಾರ್ಜಿನ್ ಅಂತ ತೊಗೊಬೇಕು. 9 + 2 11 ಇಂಚ್. 11 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಈ 11 ಇಂಚನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳಿ. ಇವಾಗ ನಮಗೇನೊಂದು ಬಾಕ್ಸ್ ರೆಡಿ ಆಗುತ್ತೆ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಫ್ಯಾಬ್ರಿಕ್ ಅಂದರೆ ಬಟ್ಟೆ. ಇದು ನೋಡಿ ಚೆಸ್ಟಿನ ಅಗಲ, ಇದು ಬ್ಲೌಸಿನ ಉದ್ದ. ನಿಮಗೆ ಇವಾಗ ಕ್ಲಿಯರಾಗಿ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಉಳಿದಿರೋ ಪೇಪರನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಭುಜ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಭುಜ ಇಲ್ಲಿ 5 ಅಂತ ಇದೆ. ಸೊ 5 ಏನಿದೆ ಅದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ, ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಕಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕಂಕಳು ಅಂತೇಳಿದ್ರೆ ಆರ್ಮ್. ಸೊ ಅದು 5 ಇದೆ. ಸೊ ಹಾಗಾಗಿ ಅಲ್ಲಿ ಏನು ನಾವು ಭುಜ ಮೆನ್ಷನ್ ಮಾಡಿರ್ತೀವಿ 5, ಅಲ್ಲಿಂದ ಸ್ಟ್ರೇಟ್ ಕೆಳಗಡೆ 5ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಹಾಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಹಾಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ 9 ಇದೆ. 9ಅನ್ನು ಹಾಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, +2 ಇಂಚು ಮಾರ್ಜಿನ್ನು. ನೆಕ್ಸ್ಟು ಅದು ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ಎಷ್ಟಿಡಬೇಕು, ಹಾಗೆ ಶೋಲ್ಡರ್ನ ಎಷ್ಟಿಡಬೇಕು ಅಂತ. ಇಲ್ಲಿ ಬ್ಲೌಸ್ನಲ್ಲಿ ನಮಗೆ ರೆಡಿ ಎಷ್ಟಕ್ಕಿದೆ ಶೋಲ್ಡರ್ ಅಂತ ನೋಡ್ಕೊಳ್ಳಿ. ನೋಡಿ, ಶೋಲ್ಡರ್ 2 ಇಂಚಿಗಿದೆ. ಅದಕ್ಕೆ 1/4 ಇಂಚ್ ಮಾರ್ಜಿನ್ನ ಆ್ಯಡ್ ಮಾಡಿ. ಸೊ 2/4 ನಮಗೆ ಶೋಲ್ಡರ್ ಬೇಕು. ಸೊ ಹಾಗಾಗಿ ಶೋಲ್ಡರ್ ಕಡೆಯಿಂದ 2/4ಗೆ ಮಾರ್ಕ್ ಮಾಡ್ಕೊಳ್ಳಿ. ಉಳಿದಿರೋದು ನೆಕ್ ಬಿಡ್ತಾಗತ್ತೆ. ಇಲ್ಲಿ ನೋಡಿ 2.2 ನೆಕ್ ಬಿಡ್ತಾಗತ್ತೆ, 2/4 ಶೋಲ್ಡರ್. 2/4 ಇಟ್ಕೊಂಡ್ರೆ 2ಕ್ಕೆ ರೆಡಿ ಆಗುತ್ತೆ ಶೋಲ್ಡರ್. ನೆಕ್ಸ್ಟು ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ನೆಕ್ ಡೀಪು 9.5 ಇದೆ. ಆ್ಯಸ್ ಇಟ್ ಈಸ್ 9.5ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋದು ಬೇಡ. ನಿಮಗೆ ನೆಕ್ ಬ್ರಾಡ್ನೆಸ್ ಬೇಕಿತ್ತು ಅಂತೇಳಿದ್ರೆ 3 ತನಕನೂ ಬೇಕಾದ್ರೆ ತೊಗೊಬೋದು ಇಲ್ಲಿ ಕೆಳಗೆ. ಬೇಡ ಅಂತ ಹೇಳಿದ್ರೆ 2.2ನೇ ಇಟ್ಕೊಬೋದು. 2.2ನೋ 2.5 3 ತನಕನೂ ಇಟ್ಕೊಬೋದು.
ನೆಕ್ಸ್ಟು ಇದಕ್ಕೊಂದು ರೌಂಡ್ ಶೇಪನ್ನು ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಕಂಕಳನ ಹತ್ರ 1.5 ಅಥವಾ 1 ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆರ್ಮ್ ಶೇಪ್ ಸ್ಕೇಲ್ ತೊಗೊಂಡ್ಬಿಟ್ಟು ಒಂದು ರೌಂಡ್ ಈ ಥರ ಶೇಪ್ ಕೊಡಿ. ನೆಕ್ಸ್ಟು ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಇಂಚು ಬಾಟಮ್ ಫೋಲ್ಡಿಗೆ ಹೋಗುತ್ತೆ. ನೆಕ್ಸ್ಟು ಮತ್ತೆ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಕರೆಕ್ಟು ನಿಮಗೆ 13 ಇಂಚು ನಿಮಗೆ ಬ್ಲೌಸ್ ರೆಡಿ ಸಿಗುತ್ತೆ. ಇದಿಷ್ಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮಗೆ. ಇಲ್ಲಿಗೆ ನಮ್ಮದು ಬ್ಯಾಕ್ ಬ್ಲೌಸ್ ಡ್ರಾಫ್ಟಿಂಗ್ ರೆಡಿ ಆಗಿರುತ್ತೆ. ಸೊ ನಾವಿಲ್ಲೇನು ಮಾರ್ಕ್ ಮಾಡಿದ್ದೀವಿ ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಫ್ರಂಟು ಮತ್ತು ಬ್ಯಾಕು ಎಟ್ ಎ ಟೈಮ್ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಬ್ಯಾಕ್ ಪಾರ್ಟ್ ಮಾತ್ರ ಸಪ್ರೇಟಾಗಿ ತೋರಿಸೋದ್ರಿಂದ ಸೊ ನಾನಿಲ್ಲಿ ಯೂಶ್ವಲಿ ಯಾವಾಗಲೂ ಸಹ 2 ಇಂಚ್ ಮಾರ್ಜಿನೇ ತೊಗೊಳ್ಳೋದು. ಬಟ್ ನಾವು ಬ್ಯಾಕ್ ಪಾರ್ಟಿಗೆ ಯಾವುದೇ ಟಕ್ಸ್ ಹಿಡಿಯೋದಿಲ್ಲ ಇಲ್ಲಿ. ಸೊ ಹಾಗಾಗಿ 1/4 ಇಂಚನ್ನು ಮಾರ್ಜಿನಿಗಂತ ಏನು ಬಿಟ್ಟಿರ್ತೀವಿ ಅದರಲ್ಲಿ 1/4 ಇಂಚು ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೀರಿ. ನೆಕ್ಸ್ಟು ಸೆಂಟರಿಗೆ ಟಕ್ಸನ್ನು ಯಾವ ರೀತಿ ಹಿಡಿಯೋದು ಅಂತ ನಾವಿಲ್ಲಿ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಅದನ್ನು ಬಿಟ್ಬಿಟ್ಟು ಉಳಿದಿರೋ ಫ್ಯಾಬ್ರಿಕನ್ನು ಸೆಂಟರ್ ಮಾಡಿ ಈ ಥರ ಒಂದು ಮಾರ್ಕ್ ಮಾಡಿಕೊಡಿ. ಆಮೇಲೆ ನಮ್ಮದು ನೆಕ್ ವಿಡ್ತ್ ಏನಿದೆ ಅದರಿಂದ 1 ಇಂಚ್ ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಲೆಫ್ಟ್ ಅರ್ಧ ಇಂಚು ರೈಟ್ ಅರ್ಧ ಇಂಚು ಮತ್ತೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಟಕ್ಸನ್ನು ಹಿಡೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡಬೇಕು, ಡ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.